ಚಿತ್ರದುರ್ಗ ಅಂದರೆ ಮದಕರಿ, ಮದಕರಿ ಅಂದರೆ ಚಿತ್ರದುರ್ಗ. ಇವೆರಡೂ ಒಂದಕ್ಕೊಂದು ಬಿಟ್ಟಿರಲಾರದಂತಹ ಸಂಬಂಧ. ಚಿತ್ರದುರ್ಗದ ಇತಿಹಾಸ ಕಲ್ಲಿನ ಕೋಟೆಯನ್ನು ಹೊರತುಪಡಿಸಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂಥ ಇತಿಹಾಸ ಕಟ್ಟಿಕೊಟ್ಟಿರ್ತಕ್ಕಂಥ ನಮ್ಮ ಮದಕರಿ ನಾಯಕರು ಮತ್ತು ಅವರ ವಂಶಸ್ಥರು. ಹೀಗೆ 231 ವರ್ಷಗಳ ಕಾಲ ಸುದೀರ್ಘವಾದಂತಹ ಇತಿಹಾಸವನ್ನು ನಿರ್ಮಿಸತಕ್ಕಂಥ ಚಿತ್ರದುರ್ಗದ ಪಾಳೆಗಾರರು ಅನೇಕ ಗ್ರಾಮಗಳನ್ನು, ಕೆರೆಕಟ್ಟೆಗಳನ್ನು, ಮಠ ಮಂದಿರಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅವು ಇವತ್ತಿಗೂ ಅಸ್ತಿತ್ವದಲ್ಲಿದೆ. ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ, ಚಿತ್ರದುರ್ಗದ ಜಿಲ್ಲೆಯ ರಚನೆ ಮಾಡಬೇಕಾದ್ರೆ ಮದಕರಿ ನಾಯಕರ ಆಳ್ವಿಕೆಯಲ್ಲಿ ಹೇಗೆ ಅವರ ಸಾಮ್ರಾಜ್ಯ ಇತ್ತು ಅದೇ ರೂಪುರೇಷೆಯನ್ನು ಇಟ್ಕೊಂಡೇ ಚಿತ್ರದುರ್ಗ ಜಿಲ್ಲೆಯನ್ನು ರಚನೆ ಮಾಡಿದ್ದು. ಆದರೆ ಈಗ ದಾವಣಗೆರೆ ಜಿಲ್ಲೆಯ ರಚನೆ ಆದ ಬಳಿಕ ಅದು ಒಂದಿಷ್ಟು ಬೇರ್ಪಟ್ಟಿದೆ ಅನ್ನೋದು ಹೊರತುಪಡಿಸಿದರೆ ಚಿತ್ರದುರ್ಗ ಸಾಮ್ರಾಜ್ಯ ಹೇಗಿತ್ತು ಅದೇ ರೀತಿ ಚಿತ್ರದುರ್ಗ ಜಿಲ್ಲೆನೂ ಇದೆ. ಚಿತ್ರದುರ್ಗದ ಕೋಟೆಯ ಜೊತೆಗೆ ಚಿತ್ರದುರ್ಗದ ಮುರುಘಾ ಮಠವನ್ನು ಕಟ್ಟಿಕೊಟ್ಟಿರತಕ್ಕಂಥವರು ಸಹ ಚಿತ್ರದುರ್ಗದ ಪಾಳೆಗಾರರು. ಸುಮಾರು 16 ಪಾಳೆಗಾರರ ಶೌರ್ಯ, ಪರಾಕ್ರಮ, ಇತಿಹಾಸ ಎಲ್ರಿಗೂ ತಿಳಿದಿರುವಂಥದ್ದೇ. ಆದರೆ ತಿಳಿದೇ ಇರುವಂಥ ವಿಚಾರ ಆ ಸಾಮ್ರಾಜ್ಯ ಹೇಗೆ ಕೊನೆ ಆಯಿತು ಅನ್ನೋದು. ಗಂಡುಗಲಿ ರಾಜವೀರ ಮದಕರಿ ನಾಯಕರು, ಕೊನೆಯ ಮದಕರಿ ನಾಯಕರು, 5ನೇ ಮದಕರಿ ನಾಯಕರು, ಹೀಗೆ ನಾನಾ ಹೆಸರುಗಳಿಂದ ಕರೆಯಲ್ಪಡುವ ಮದಕರಿ ನಾಯಕರ ಭಾವಚಿತ್ರ, ಅವರ ಶಿಲ್ಪ, ಅವರ ವಿಚಾರ ಲೋಕಪ್ರಸಿದ್ಧಿಯಾಗಿದೆ. ಬಿಡಿ, ಜಗತ್ ಪ್ರಸಿದ್ಧಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಶೌರ್ಯ ಪರಾಕ್ರಮಗಳಿಂದ ಅನೇಕ ಯುದ್ಧಗಳನ್ನು ಗೆದ್ದು ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಹೈದರ್ ಅಲಿ ಖಾನ್ಗೆ ಗೆದ್ದು ಕೊಟ್ಟಿದ್ದಾರೆ. ಆದರೆ ಅದೇ ಹೈದರ್ ಅಲಿ ಖಾನ್ ಚಿತ್ರದುರ್ಗದ ಮೇಲೆ 4 ಬಾರಿ ಯುದ್ಧಗಳನ್ನು ಆಡ್ತಾರೆ. 1773, 1776, ಕೊನೆಗೆ 1779. ಅವರಿಗೆ ಆ ಕೋಟೆ ಗೆಲ್ಲಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಯ ಕ್ಷಣದವರೆಗೂ ಆ ಕೋಟೆಯನ್ನು ಸಿಡಿಮದ್ದುಗಳಿಂದ ಸಿಡಿಸ್ತಾರೆ. ಅನೇಕ ಸೈನಿಕ ಹೋರಾಟಗಳನ್ನು ಮಾಡ್ತಾರೆ. ಸಾಧ್ಯನೇ ಆಗೋದಿಲ್ಲ. ಅಂಥ ಅಭೇದ್ಯ ಕೋಟೆಯನ್ನು ದುರ್ಗದ ದೊರೆ ಕಟ್ಟಿಕೊಂಡಿದ್ರು. ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಆದರೆ ಮದಕರಿ ನಾಯಕರಿಗೆ ಮೋಸ ಆಗುತ್ತೆ. ಮೋಸದಿಂದ ಅವರನ್ನು ರಾಜಿ ಸಂಧಾನಕ್ಕಂತ ಕರೀತಾರೆ. ಅವರನ್ನು ನಿಶಸ್ತ್ರವಾಗಿ ಬರುವಂತೆ ಅಪೇಕ್ಷೆ ಪಡ್ತಾರೆ. ಕೊನೆಗೆ ಅವರನ್ನು ನಿರಾಯುಧವಾಗಿ ಬಂಧಿಸ್ತಾರೆ. ಅಷ್ಟಕ್ಕೆ ಸಾಲೋದಿಲ್ಲ. ಆ ದ್ವೇಷ, ಆ ಅಸೂಯೆ ಅಷ್ಟಕ್ಕೆ ಸಾಲೋದಿಲ್ಲ. ಅವರನ್ನು ಚಿತ್ರದುರ್ಗದಿಂದ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬರ್ತಾರೆ. ಅಷ್ಟಕ್ಕೂ ಕ್ರೂರತೆ ಸಾಲೋದಿಲ್ಲ ಆ ವ್ಯಕ್ತಿಗೆ. ಗೃಹ ಬಂಧನದಲ್ಲಿಡ್ತಾರೆ. 3 ವರ್ಷಗಳ ಕಾಲ ಗೃಹ ಬಂಧನದಲ್ಲಿಟ್ಟು ಕೊನೆಗೆ ಅನ್ನದಲ್ಲಿ ವಿಷಪ್ರಾಸನ ಮಾಡಿ ಕೊಲ್ತಾರೆ. ಆ ರೀತಿಯಾಗಿ ಚಿತ್ರದುರ್ಗದ ಸಾಮ್ರಾಜ್ಯ ಅಂತ್ಯವಾಯಿತು ಅನ್ನುವುದು ಇತಿಹಾಸದ ದಾಖಲೆಗಳಲ್ಲಿ ದಾಖಲಾಗಿದೆ. ಮದಕರಿ ನಾಯಕರ ಸಾವಿನ ಜೊತೆಗೆ ಚಿತ್ರದುರ್ಗದ ಸಂಸ್ಥಾನವೂ ಸಹ ಅಂತ್ಯ ಆಗುತ್ತೆ. ಆದರೆ ನಾವು ಕಂಡುಕೊಳ್ಬೇಕಾದಂಥದ್ದು ಮದಕರಿ ನಾಯಕರ ಸಾವುಗೆ ಒಂದು ಮೋಕ್ಷವನ್ನು ಕೊಡಬೇಕಲ್ಲ, ಆ ವೀರ ಪರಂಪರೆಗೆ ಒಂದು ಸಾಕ್ಷಿಯಾದಂತಹ ಸ್ಮಾರಕವನ್ನು ನಿರ್ಮಿಸಬೇಕಲ್ಲ. ಬಂಧುಗಳೇ, 2017ನೇ ಇಸ್ವಿಯಲ್ಲಿ ಮದಕರಿ ನಾಯಕರಿಗೆ ಅವರು ತೀರಿಕೊಂಡಿರ್ತಕ್ಕಂಥ, ಅವರ ದೇಹ ದಹನ ಆಗಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಪಿಂಡ ಪ್ರದಾನ ಕಾರ್ಯ ಮಾಡಲಾಗಿತ್ತು 2017ರಲ್ಲಿ. ಆ ಇಸ್ವಿಯಿಂದ ಪ್ರತಿ ವರ್ಷ ಮೇ 15ನೇ ತಾರೀಕು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ, ಅಂದರೆ ನಮ್ಮ ದೊರೆಗಳು ದೇಹ ದಹನ ಆದಂತಹ ಸ್ಥಳ, ಪುಣ್ಯ ಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರಗಳಿಗೆ ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ. ಆದರೆ ಯಾವುದಕ್ಕೂ ಸ್ಪಂದಿಸದ ಮೂಕ ಸರ್ಕಾರ ಇವತ್ತಿನವರೆಗೂ ಅಲ್ಲಿ ಸ್ಮಾರಕ ನಿರ್ಮಿಸೋದಿರಲಿ, ಕನಿಷ್ಠ ಒಂದು ಬೋರ್ಡನ್ನು ಹಾಕುವ ಒಂದು ಸುದ್ದಿಗೆ ಬಂದಿಲ್ಲ. ಹಾಗಾಗಿ ಬಂಧುಗಳೇ, ಇದೇ ಮೇ 15ನೇ ತಾರೀಕು ಪುಣ್ಯ ಸ್ಮರಣೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ತಾವೆಲ್ಲ ಬಂದು ಆ ಸ್ಮಾರಕ ನಿರ್ಮಾಣಕ್ಕೆ ಬಲ ಕೊಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಮಾರಕ ನಿರ್ಮಾಣದ ಹೋರಾಟಕ್ಕೆ ಸರ್ಕಾರಕ್ಕೆ ನೀವುಗಳು ಸಹ ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಆ ಮದಕರಿ ನಾಯಕರಿಗೆ ಒಂದು ಸ್ಮಾರಕ ಕಟ್ಟಬೇಕು ಅನ್ನೋ ಸಂಕಲ್ಪವನ್ನು ತೊಡೋಣ. ನಮಸ್ಕಾರ.